ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. फूल कौन रखे हुआ? ऊपर रखी है? ओए तुझे फूल नहीं है? अयो हमें लेके आएंगे हम. हाँ तुझे दो रखेंगे, यहाँ एक वहाँ एक. कितना लेके आएंगे? दो. हाँ कहाँ है? कहाँ है नाना? ನಾವು ಮನೆಗೆ ವೈಫೈ ಹಾಕ್ಸಕತ್ತೀವಿ ರೀ. ಯಾಕಂದ್ರೆ ನೆಟ್ಟಿನ ಭಾಳ ಪ್ರಾಬ್ಲಮ್ ಆಗತ್ತಿತ್ತು ನಮಗೆ. ಯಾಕಂದ್ರೆ ಈಗ 5G ಬರತ್ತೈತಿ, ಅನ್ಲಿಮಿಟೆಡ್ ಬರತ್ತಿದ್ದಿಲ್ಲ ರೀ ನಮಗೆ. ವಿಡಿಯೋ ಬಿಡೋದು ಸಿಕ್ಕಾಪಟ್ಟೆ ನಮ್ಮ ಪಜ್ಜಿದು ಹಾಕತ್ತಿತ್ತು. ಅದು ಹೆಂಗೆ ಬರ್ತಿದ್ವು ನಮ್ಗೆ ಗೊತ್ತು ರೀ. ರೊಕ್ಕ ಹಾಕೋದು ಅದಕ್ಕೆ ಈಗ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ, ಈಗ ವೈಫೈ ಹಾಕ್ಸಿದ್ರೆ ಒಂದು 4 ಮೊಬೈಲ್ ಆದ್ರೆ ಕನೆಕ್ಟ್ ಮಾಡ್ಬೋದಂತ್ರಿ. ಇದು ತಿಂಗಳ ಎಷ್ಟು ರೀ ತುಂಬೋದು? 500 ಚಿಲ್ಲರ್ ಅಂತ್ರಿ ತಿಂಗಳ. ಸೊ ಹಾಗಾಗಿ ಈಗ ಬಂದಾರಿ ಹಾಕ್ಸಿದ್ನಂದ್ರೆ ನಮಗೆ ಭಾಳ ಚಲೋ ಇರುತ್ತೆ. ಯಾಕಂದ್ರೆ ನಮ್ದು ಕೆಲಸ ಇರೋದ ನಮ್ದು ನೆಟ್ಟಿನಾಗ ರೀ. ಈಗ ನೆಟ್ನ ಇಲ್ಲ ಅಂದರೆ ಏನು ನಮ್ಮ ಕೆಲಸ ಎಲ್ಲ ನಿಂತು ಬಿಡ್ತೈತಿ. ಸೊ ಅದ್ರ ಸಂಬಂಧ ಇವತ್ತು ಹಾಕ್ಸಕತ್ತೀವಿ ನೋಡ್ರಿ. ಬಂದಾರೆ ಅವ್ರು ಹಾಕೋರು. ಅಲ್ಲೊಂದು ಸಣ್ಣದು ಹೋಲ್ ಮಾಡತ್ತಾರೆ. ಇಲ್ಲಿ ತೊಗೊಂಬಂದಾರೆ ಇವು ಬ್ಯಾಗ್ ಒಳಗೆ. ನಮ್ಮ ನೂರಮ್ಮದ ಸ್ಟೂಲ್ ತೊಗೊಂಬಂದ. ಸ್ಟೂಲ್ ಬೇಕಾಗಿತ್ತು. ಅವು ಇಟ್ಟಿಟ್ಟು ನೋಡಿ ಬಾಕ್ಸ್. अनलिमिटेड है. अब्बा फोन बनता नोड़. कितने डिवाइस कनेक्ट कर सकते हो? क्या लगा लिए? ये आता कौन लगाए? तो लगे मैं नहीं मैं खाना दे तो बड़ा बेबी को दे. ಅದು ಮಳೆಗೆ ಏನಾಗಿಲ್ಲ ಅಂತೇನ್ರಿ ಅಲ್ಲಿ? ಮಳೆಗೆ ಏನಾಗಲ್ಲ ಅಂತ. ಪ್ಲಾಸ್ಟಿಕ್ ಅದ. ಫೈಬರ್ ಅಂತ, ಪ್ಲಾಸ್ಟಿಕ್ ಅಲ್ಲ. ಇಲ್ಲ ನನಗೆ ಗೊತ್ತಿಲ್ಲ. ನಮಗೆ ಅದಕ್ಕೆ ಮತ್ತೆ ಮಳೆಗೆ ಏನಾದರೂ ಆಗ್ತತೆ ಅಂತ ಹೇಳಿ. ಇದನ್ನ ನಿಮ್ಮೆ ರೆಡಿ. ಫಸ್ಟ್ ಮನೆ ಬರ್ತೀನಿ ತಡಿನ. ಅಲ್ಲಿ ಮನೆ ಬಂದು ಹೇಳ್ತೀನಿ ತಡಿನ. ವೈಫೈ ಅಂತ ಹಾಕ್ಸಿದ್ವಿ ರೀ. ಅದನ್ನ ಕನೆಕ್ಟ್ ಆಗಿಲ್ಲ ರೀ. ನಾವು ಬೆಳಗ್ಗೆ ಕನೆಕ್ಟ್ ಹಾಕತ್ತಂತದ. ಅವರಲ್ಲಿ ಹೋಗಿ ಏನೇನು ಮಾಡ್ಬೇಕಂತ ಅದನ್ನ ಹೋದ್ರೆ ಅವ್ರು ಹಾಕಿ ಅಂತ ಆಕ್ಟಿವೇಟ್ ನಾಳಕಂತ ನಾವು. ಈಗೇನಪ್ಪ ಅಂತ ಹೇಳಿದ್ರೆ ಮುಂದಿನ ಕಾರ್ಯಕ್ರಮ ಈಗ ನಾವು ಆಕ್ಟಿವೇಟ್ ಆಗೋಣ. ಈಗ ನಮ್ಮ ನಸ್ರಂದು ಬರ್ತಡೇ ಐತ್ರಿ. ನಿಮ್ಗಂತ್ರ ಎಲ್ಲರಿಗೂ ಗೊತ್ತೈತ್ರಿ. ಸೊ ಹಾಗಾಗಿ ನಮ್ಮ ನಸ್ರನಂದು ನಾವು ಬರ್ತಡೇ ಮಾಡ್ಬೇಕಂತೇಳಿ ನಾವು ಈಗ ಸುಲ್ತಾನಿಗೆ ಹೇಳಿರೇನ ಕೇಕ್ ತಗೊಳಕ. ಸುಲ್ತಾನ್ ಹೇಳಿನಿ, ಮುನ್ನ ಹೇಳಿನಿ, ಎಲ್ಲರೂ ಬಾ ಅಂತ ಹೇಳಿನಿ. ಯಾಕಂದ್ರೆ ನಾವು ತರುವಂಥ 1 kg ಕೇಕ್ ಅದು ಕಟ್ ಮಾಡಿದ್ಮ್ಯಾಗ ಫಿನಿಶ್ ಆಗಬೇಕಾದ. ಹೌದು. ನಮ್ಮ ನಸ್ರನ್ ಭಾಳ ಇದದಲ್ರಿಪ್ಪ ಆಕೆ. ಯಾಕಂದ್ರೆ ನಮ್ಮ ತಮ್ಮನಂದು ಇದು ಬರ್ತಡೇ ಇರಲಿ ಆಕೆನ ಕೇಕ್ ತೊಗೊಂಬಂದಾಳ. ಆಮೇಲೆ ಸಾನಿಯಂದು ಬರ್ತಡೇ ಇದ್ದಾಗ ಆಕೆನ ಕೇಕ್ ತೊಗೊಂಬಂದಾಳ. ನಾವೀಗ ಆಕೆ ಬರ್ತಡೇ ಇದ್ದಾಗ ನಾವು ಕೇಕ್ ತೊಗೊಂಬಂದು ಸರ್ಪ್ರೈಸ್ ಕೊಡ್ಬೇಕಂತೇಳಿ ಈಗ ಕೇಕ್ ತೊಂಬರಕ್ಕೆ ಹೇಳಿವಿ. ಆಕೆ ಹೇಳಿರೇ ಇಲ್ಲ? ಹೇಳಿರೇನ? ಹೋಗೋಣ ನೋಡ್ರಿ. ಬಾ ಪಾಪ ಅಲ್ಲಿ ಚೆನ್ನಾಗಿ ಗಟ್ಟಿ ಹಿಡ್ಕೊ. ನಿದ್ದೆ ತುಂಬ್ಕೊಂಡಾಳ. ಇದು ಕೇಕಿಗೆ ತಡಿ. ಅಲ್ಲ ರೀ, ಅಲ್ಲಿಂದ್ರ ನಮ್ ಲಾಗಲ್ ದಿವಸ ಬರ್ತಾವ. ಇಲ್ಲೇ ಮ್ಯಾಲ ಇದನ್ನ ಬರಕ್ಕೆ ಅಲ್ಲ. ಏ ಸರ್ ನೋಡಲೆ ಗೊತ್ತಿಲ್ಲ ನನಗೆ. ದಯವಿಟ್ಟು ಎಲ್ಲರೂ ಹಾಸನ ಆಗ್ಬೇಕು. ಈಗ ಅಲ್ಲಿಡ ತೇತಮ್ಮನ ಅಲ್ಲಿಡ್ಬೋದು. ಹಾಸಿನಾರ ಆಗ್ಬೇಕು ಅಂದೇರಿ. ಬರೇ ಚಾಚಿ ನಿನ್ನೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಮತ್ತೆ ತಂದಿರಲ್ಲ. ಇರ್ಲಿ, ನಮ್ಮ ಪ್ರೀತಿ ಅದ. ನಿನ್ನೆ ಮುಗಿಸಿದ್ವಿವ. ಮತ್ತ ಇನ್ನೊಂದು ಕೇಕ್ ತರ್ಸಿರಿ. ಲಕ್ಕಿ ನೀ ಲಕ್ಕಿ ಅಥವಾ ಲಕ್ಕಿ ನಾ ಸೋನ ಏ ನಸನ ಕರ್ಕೋ ಬಚ್ಚ ಎಲ್ಲ सब जने आए ठहरो. मम्मी कब तो ಎಷ್ಟು ಮಂದಿ?
ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ನಮ್ಮ ತಮ್ಮನ ಜೊತೆ ಜೋರ ಐ ಕಿರ ಸೋಮ ಆಕೆ ಹೆದರಿದ್ಲೇನ ಅದು 9 ಆದಾಗ ಆ ಬಚ್ಚೋ ಆ ಸಜ್ಜನ ಕಟ್ಕನಿಗೆ ಆಶಮ Happy birthday to you. क्या खराब कट करे ಏ ಇಲ್ಲೇನಿಗ ನನ್ನ ಬರ್ತಡೆಗೆಲ್ಲ ಇವನ್ನ ಹಾಳು ಮಾಡೋದು ನೋಡಿ ಚಾಚಿ ಯಾಕೆ ಮಿಂಚರು ಸರಿಯಾಗಿ ನಮ್ಮಪ್ಪ ಇಲ್ದಾನೆ ಹಂಗೆ ಮಾಡಬಾರ್ದ ನಾ ತಿನ್ನಲ್ಲ ಪಕಡ ಹಾಂ ನೀಟಾ ನೀಟ್ಲಿ ಹಾಂ ಬಸ್ 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 ತೇರ್ ಫಸ್ಟ್ ಇಸ್ಕೊಂಡು ಅಲ್ಲೇ ಬಾಬಾ ಅಲ್ಲೇ ಸರಿ ಜಾ ಲೇಮ ಅಮೂಲ್ಯ ಐ ಲೇಮಿ ಬರ್ರಿ ತಿರ್ಸ್ ಬರ್ರಿ ಲೇಮ ಚೋಟ್ ಅಯ್ಯೋ ಏನು ಬಾಯಿ ತೆಗಿತಾಳ ಚಚ್ಚಿ ದೇ ತಾನ್ ಇರೋದು ಈಟ್ ಅದಾಳ ತಗೋಲೆ ಅಷ್ಟು ತಗೋ ಸ್ವಲ್ಪ ತಗೋಣ ತಗೋರ ಸ್ವಲ್ಪ ಸ್ವಲ್ಪ ಇರ್ಲಿ ತಗೋ ತಗೋ ಏ ಇರ್ಲಿ ತಗೋ ಏ ಇರ್ಲಿ ತಗೋ ತಗೋ ಹಾ ತಗೋ ಹ್ಯಾಪಿ ಬರ್ಡೇ ಇಲ್ಲಿ ಫಸ್ಟ್ ಆ ಮಾಡ ಏ ಆ ಮಾಡ ನೀನು ಸಾಕು 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 ತಗೋ ಎರಡು ತಿನ್ನು ಬಸ್ ಅಲ್ಲೇ ಹಾ ಹಾ ಕೈ 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 ಬಸ್ ನಾ ಕೇಕ್ ತಿಂದ ಬಾಳ ಇದಾಗ್ಬಿಟ್ಟೈತಿ ಬಾಳ ಎಲ್ಲ ತಗ ಏನ್ ವರ್ಷಕ್ಕೆ ಒಂದ್ಸರಿ 2 ತಿಂತಿ ಇಲ್ಲ ಬಾಳ ಅದು ಕೇಕ್ ಬಾಳ ಅದು ಮತ್ ನಾವ್ ಮನ್ಯಾಗ ಬಾಳ ಮಂದಿ ಅದೀವಿ ಎಲ್ಲಾನು ಬರ್ತಡೇನ ಬರ್ತಡೇ ಏ ವಾ ಸುಮ್ಮನೆ ಬೇಡ ನಂದಲೆ ನನಗೆ ವಿಶ್ ಮಾಡೋದಕ್ಕೆ ಧನ್ಯವಾದಗಳು ತಡಿ ಫಸ್ಟ್ ಕೇಕ್ ತಿಂದೇನೆ ಓ ಅಮ್ಮ ಹಾಂ ಐ ಕ್ಯಾಜಿ ಪಡಾಯೆ ಮಾಳಿಗೆ ಒರೆಸಕ್ಕೆ ಹೋಗ್ಬೇಡ್ರಿ ಹ್ಞೂ ಆಯ್ತು ಫೈನಲಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆತೆ ಹೌದ್ರಿಪ್ಪ ವೈಫೈನು ಆನ್ ಆತೆ ವೈಫೈದು ಭಾಳ ದೊಡ್ಡ ಬಿಡೋದ್ರದ ಗದ್ಲ ಇವತ್ತು 2 ಕೇಕ್ ಕಟ್ಟಿಂಗ್ ಆಯ್ತು ನೋಡು ನಮ್ದು ವೈಫೈ ಆನ್ ಹೋಗಿದ್ದು ಅಂದ್ರೆ ನಮ್ಮ ಹೆಸರನ್ನ ಬರ್ತಡೇ ಅಂದ್ರೆ ಪಾಪ ಅವ್ರು ಬಂದೆಲ್ಲ ನಮ್ಗೆ ಹಚ್ಕೊಟ್ರೆ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಅವ್ರು ಆನ್ ಮಾಡಿದ್ರು ಎಲ್ಲ ಅದನ್ನೇ ವೈಫೈ ಇದ್ದ ಎಲ್ಲ ನಮಗೆ ಐಡಿಯಾ ಹೇಳಿದ್ದ ನಮ್ಮ ನಸರ್ನಾರ್ ಮನೆಯವ್ರಿ ಹಿಂಗೆ ಹಾಕಸ್ರಿ ಮತ್ತು ನಿಮ್ಗೆ ಅದ್ರದ್ದು ನೆಟ್ಟಿಂದ ನಿಮ್ದು ಕೆಲಸ ಇಲ್ಲ ಮತ್ತು ಅದು ಇಲ್ಲ ಅಂದ್ರೆ ಹೆಂಗೆ ಅದು ನೋಡಿದ್ರೆ ಈಗ ಪ್ರಾಬ್ಲಮ್ ಆಗತ್ತೈತಿ ಅಂದ್ರೆ ಮತ್ತು ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪ್ಪ ಬರೀ ಹೇಳಿವ್ರ ಸುಮ್ ಕುಂತಿಲ್ಲ ಇಲ್ಲಿ ಬಂದು ಒಂದು ತಾಸು ಮಟ್ಟ ಕುಂತ ಕಂಪ್ಯೂಟರ್ನಾಗೆಲ್ಲ ಚೆಕ್ ಮಾಡಿ ಅದ್ರ ಜಿಮೇಲ್ ಐ ಡಿ ಪಾಸ್ಬುಕ್ ಎಲ್ಲ ಚೆಕ್ ಮಾಡಿ ಎಲ್ಲ ನಮಗೆ ಹೇಳಿ ಹೋದ್ರು ಅವ್ರಿಗೆ ಹೌದೇನ್ರಿ ಹಾಂ ಥ್ಯಾಂಕ್ಸ್ ರೀಪ್ಪ ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಮತ್ತು ನಮ್ಮ ನಸ್ರಿನೂ ಭಾಳ ಸಪೋರ್ಟ್ ಮಾಡ್ತಾಳ್ರಿ ನಮ್ಮ ನಸ್ರಿನ ಅಷ್ಟ ಅಲ್ರಿ ಎಲ್ಲ ನಮ್ಮ ಮನೆಗೆ ಹೆಂಗದ ನೋಡ್ರಿ ಎಲ್ಲರ ಭಾಳ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ರೀಪ್ಪ ನಮಗೇನಾದ್ರೂ ಗೊತ್ತಿಲ್ಲದ ಐಡಿಯಾ ಹೇಳ್ತಾರೆ ರೀ ನಮಗೆ ಮಮ್ಮಿ ಇನ್ನು ಡೋರೆಮಾನ್ ತರಿಸ್ಬೇಕಾಗಿತ್ತು ಕೇಕ್ ಅದು ಮಸ್ತಿತ್ತು ಡೋರಮನಿಂದ ಬರ್ತಡೇ ದಿನ ತರ್ಸೋಣ ಡೋರಮನ್ ಕೇಕ್ ಹೌದೇ ಮಮ್ಮಿ ನನ್ನ ಬರ್ತಡೇ ಯಾವಾಗ ಐತಿ ಇನ್ನು ನಿಂದ ಮಾರ್ಚ್ ತಿಂಗಳೊಳಗೈತಿ ಆಮೇಲೆ ದೀದಿದು ಜೂನ್ ತಿಂಗಳೊಳಗೈತಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಟೈಮ್ ನೋಡ್ರಿ ಇವಾಗ 1:30 ಆಗೈತ್ರಿ ಆಮೇಲೆ ನಮ್ಮ ಮನೆಯೊಳಗೆ ಕರೆಂಟ್ 10 ಗಂಟೆಗೆ ಹೋಗೈತಿ ಇನ್ನಾದರೂ ಬಂದಿಲ್ಲರಿ ಈ ಕರೆಂಟ್ ಹೋತಪ್ಪ ಅಂತ ಹೇಳಿದ್ರೆ ವೈಫೈ ಏನು ಕೆಲಸ ಮಾಡಂಗಿಲ್ಲ ರೀ ನಮಗಂತೂ ಏನು ಮೊಬೈಲ್ ಏನು ಆನ ಆಗೋಲ್ವ ರೀ ವೈಫೈ ಇಲ್ಲದಕ್ಕೆ ಕರೆಂಟ್ ಯಾವಾಗ ಬರ್ತೈತೆ ಏನೋ ಕರೆಂಟ್ನಾಗ ಫೋನ್ ಹಚ್ಚಿದ್ರೆ ಏನು ಮಾಡ್ಯಾರ ಗೊತ್ತಿಲ್ಲ ರೀ ಬಾಬಾ ಅದೆಲ್ಲ ಹಚ್ಚಿರ್ತಾರೆ ಅಲ್ಲೇನಾರು ಕರೆಂಟ್ ಹೋತಂದ್ರೆ ಎಷ್ಟೊತ್ತಿಗೆ ಬರ್ತೈತೆ ಗೊತ್ತಿಲ್ಲ ನಮ್ಮ ಸಾನಿಯಾ ಬಂದ್ಲಿ ಇವಾಗ ಬಂದವ ಸ್ಕೂಲಿಂತ್ರ ಖಾಲಿ ಕಪಡ ಲೇಕ 10 ಗಂಟೆಗೆ ಹೋಯ್ತಿ ಕರೆಂಟ್ ಇನ್ನಾದ್ರೂ ಬಂದಿಲ್ಲ ನೋಡು ಮತ್ತೆ ಈಗ ಊಟ ಮಾಡೋದು ಹೆಂಗ ಹಂಗ ಮಾಡು ನೀವು ಊಟ ಮಾಡೋಕೆ ಕರೆಂಟಿಗೆ ಏನು ಸಂಬಂಧ
ಊಟ ಮಾಡಕ್ಕೆ ಕರೆಂಟಿಗೆ ಏನು ಸಂಬಂಧ ಇಲ್ಲ ಬಿಡ, ಅದ್ರ ಫೋನಿಗೆ ಸಂಬಂಧ ಐತಲ್ಲ. ಹೌದಾನ? ಪಟ ಪಟ ಊಟ ಮಾಡಿ ಫೋನ್ ನೋಡ್ಕೊತ ಕುಂದ್ರ ಟೈಮ್ ಇಲ್ಲ. ನೀವು ಫೋನ್ ನೋಡೋಕೆ ಈಗ ವೈಫೈನ ಕನೆಕ್ಟ್ ಇಲ್ಲ. ಪಟ ಪಟ ಊಟ ಮಾಡಿ ರೆಡಿಯಾಗಿ ಈಗ ಇವತ್ತು ಗೊತ್ತೈತಿಲ್ಲ ಎಲ್ಲಿ ಹೊಂಟಿವಿ ಅನ್ನೋದು. ನನಗೆ ಗೊತ್ತಿಲ್ಲ ಅದಂದ್ರೆ ಈಗ ಹುಬ್ಳಿಗೆ ಹೋಗ್ಬೇಕು. ಹುಬ್ಳಿಗೆ ಹೋಗೋಕ್ಕಿಂತ ಮುಂಚೆಗನ ನಾವು ಈಗ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ರೀ. ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ ಈಗ ಸ್ವಲ್ಪ ನಾವೇನೋ ತಲೆ ಕೆಡ್ಸ್ಕೊಬಾರ್ದು ಬಿಡು ಹೋಗ್ಲಿ ಅಂತಂದೇಳಿ ನಾವು ಸುಮ್ಮನೆ ಆಗಿದ್ದು ರೀ. ಅಂಥವೆಲ್ಲ ಬಂದು ಕಮೆಂಟನ್ನು ಇವು ನೋಡ್ಕೊತಿದ್ರೆ ಮತ್ತು ನಮ್ಮ ತಲೆ ಅಪ್ಸೆಟ್ ಆಗ್ತೈತೆ ಅಂಥೇಳಿ ನಾವು ಡಿಲೀಟ್ ಮಾಡ್ತಿದ್ದೀವಿ ರೀ. ಆದರೆ ಏನಪ್ಪ ಅಂದ್ರೆ ಈಗ ಬೆಳಗ್ಗೆಲಿಂತನೂ ಬಂದವ್ರು ಕಮೆಂಟ್ ಹಂಗೆ ಏನಂತಂದು ಹೇಳಿದ್ರೆ, ಈಗ ಮೊನ್ನೆ ನಮ್ಮ ಅಕ್ಕಾರ ಟಿ ವಿ ತೊಗೊಂಬಂದಾರ. ಅವತ್ತು ಅಮಾವಾಸ್ಯೆ ದಿನ ನಿನ್ನಿಲ್ಲಿ ಮೊನ್ನೆ ಅಮಾವಾಸ್ಯೆ ದಿನ ನಮ್ಮ ಚಾಚಿ ಅದೆಲ್ಲ ಹೋಗಿ ಅದನ್ನೆಲ್ಲ ಪೂಜೆ ಅದನ್ನು ಮಾಡಿ ಬಂದರು. ಅವ್ರು ಟಿ ವಿ ತಂದದ್ದು ನೋಡಿ ನಮಗೂ ಭಾಳ ಖುಷಿ ಆಯ್ತು ರೀ. ವಿಡಿಯೋದಾಗ ನೋಡಿದ್ರು ನಾವು, ಯಾಕಂದ್ರೆ ಅವತ್ತು ನಾವು ಅಮಾವಾಸ್ಯೆಗೆ ಹೋಗ್ಬೇಕಂತ ಹೇಳಿದ್ರೆ ಅವತ್ತು ಹೋಗೋಕ್ಕಾಗಲಿಲ್ಲ ರೀ. ನಾನು ಮನೆ ಒಳಗೆ ಕೆಲಸ ಅದನ್ನೆಲ್ಲ ಮಾಡ್ಕೊತ ಇದ್ದೆ. ಸಾನಿಯಾ ಮತ್ತು ತಮ್ಮನ್ನ ಅವ್ರ ಪುಪ್ಪನ ಜೋಡಿ ನಾವು ದರ್ಗಾಕ್ಕೆ ಹೋಗಿ ಬರ್ತೀವಿ ಅಂಥೇಳಿ ಹೋದ್ರಿ ಅವರು. ಆಮೇಲೆ ಅವರು ಅಲ್ಲಿ ಹೋದ್ಮೇಲೆ ಗೊತ್ತಾಗೈತಾರೆ ಅವ್ರು ಟಿ ವಿ ತೊಗೊಂಬಂದಾರ, ಅದು ಪೂಜೆಗೆ ಹೋಗ್ಯಾರ ಅನ್ನೋದು. ಅದು ನಮ್ಮ ಸಾನಿಯಾ ತಮ್ಮನ ಹೊಳ್ಳಿ ವಾಪಸ್ ಬಂದಮೇಲೆ ಹೇಳಿ ಮೇಲೆ ಗೊತ್ತಾಗೈತೆ ನಮಗೆ. ಇಲ್ಲಾಂದ್ರೆ ಗೊತ್ತನೇ ಇಲ್ಲ ರೀ ನಮಗೆ ಅವ್ರು ಟಿ ವಿ ತೊಗೊಂಬಂದಿದ್ದು. ಏನು ರೀ ನಿಮ್ಮ ಅಕ್ಕರ ಟಿ ವಿ ತೊಗೊಂಬಂದಾರ, ಅಷ್ಟೆಲ್ಲ ಗ್ರ್ಯಾಂಡಾಗಿ ಅದನ್ನು ಪೂಜೆನೂ ಮಾಡ್ಯಾರ, ನಿಮ್ಮ ನಾದಿನಿ ಆಮೇಲೆ ಎಲ್ಲರನ್ನ ಕರೆ ಕಳಿಸಿ. ನೀವು ಯಾಕೆ ಹೋಗಿಲ್ರಿ ಗಂಡ ಹೆಂಡತಿ? ಮತ್ತು ನೀವು ಏನಾದರೂ ತೊಗೊಂಬರ್ಲಿ ಪೂಜೆಗೆ ಅದನ್ನೆಲ್ಲ ನೀವು ಕರೆದ್ರೂ ಅವ್ರ ಮಕ್ಳು ಬಂದು ಎಲ್ಲ ನಕ್ಕೊಂತ ಮಾಡಿ ಹೋಗ್ತಿದ್ರು, ಮತ್ತು ನೀವು ಹೋಗ್ಬೇಕಿತ್ತಿಲ್ರಿ ಅಂತ ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿರಿ ಆ ಥರ ಕಮೆಂಟ್ ಮಾಡೋ ಮುಂದೆ. ಅದಕ್ಕಿಂತ ಮುಂಚೆಗನ ಏನಂತ ಹೇಳಿದ್ರೆ, ಈಗ ಯಾರ್ದಾರು ಮನೆ ಒಳಗೆ ಏನಾದರೂ ಕಾರ್ಯಕ್ರಮ ಇರಲಿ, ಸಣ್ಣದೋ ಇರಲಿ ದೊಡ್ಡದೋ ಇರಲಿ, ಒಟ್ಟು ಏನಾದರೂ ಈಗ ಅವ್ರ ಮನೆಗೆ ನೀವೇನು ಸಡನ್ಲಿ ಹೋಗ್ತಿರೋ ಅಥವಾ ಅವರು ಕರೆದ ಮೇಲೆ ಹೋಗ್ತಿರೋ. ಈಗ ಹಂಗೆ ನಂದು ಬಂದತ್ರಿ ಇಲ್ಲಿ ಪ್ರಾಬ್ಲಮ್. ಈಗ ನಾವು ಫ್ರಿಜ್ ತಂದಾಗ ನಾವು ಅಲ್ಲಿ ಅಮ್ಮಗೆ ಅದೆಲ್ಲ ಇದು ಮಾಡ್ಬಾರ್ದು ಮನೆ ಮಟ್ಟ ಹೋಗಿ ನಾನು ಹೇಳಿ ಬಂದಿದ್ದೆ, ಹಿಂಗೆ ಬರ್ರಿ ಫ್ರಿಜ್ ಇದನ್ನು ಪೂಜೆ ಮಾಡೋದೈತಿ ಅಂತಂದು ಹೇಳಿ ಹುಡ್ರು ಕರ್ಕೊಂಬಾಪ ಅಂತೇಳಿ ನಾನು ಕರೆದು ಬಂದಿದ್ದಾರೆ. ಅವ್ರು ನಾವು ಏನೋ ಸೆಲೆಬ್ರೇಷನ್ ಮಾಡಲಿ ಅವ್ರನ್ನ ನಾವು ಬಿಟ್ಟು ಮಾಡಂಗಿಲ್ಲ ರೀ. ಏನಾದರೂ ತೊಗೊಂಬಂದ್ರೂ ಪೂಜೆ ಮಾಡಿದ್ರೆ ಅವ್ರು ಬಿಟ್ಟು ಮಾಡಂಗಿಲ್ಲ ರೀ. ನಾವು ಹೇಳಿ ಬಂದಿರ್ತೀವಿ, ಬರ್ತಾರೆ ರೀ ಅವರು. ನಮಗೂ ಭಾಳ ಖುಷಿ ಆಕತ್ರಿ ಅವ್ರು ಬಂದಿದ್ದಕ್ಕೆ. ಸೊ ಹಂಗಾಗಿ ನಡೀತೈತ್ರಿ. ಈಗ ನಾವು ಅಲ್ಲಿಗೆ ಹೋಗ್ಬೇಕಪ್ಪ ಅಂತಂದು ಹೇಳಿದ್ರೆ ಅವರು ನಮಗೆ ಕರಿಬಾರ್ದ್ರಿ. ಅವ್ರು ಕರೆದಿದ್ನಿ ಅಂದ್ರೆ ಖಂಡಿತವಾಗ್ಲೂ ನಾವು ಹೋಗ್ತಿದ್ವಿ ರೀ. ನಮ್ದು ಏನೋ ಕೆಲಸ ಇದ್ರೂ ಬಿಟ್ಟು ಹೋಗ್ತಿದ್ವಿ ರೀ. ಹೋಗಿ ನಾವು ನೋಡಿ ಬರ್ತಿದ್ವಿ. ಆದ್ರೆ ಅವ್ರು ಕರೆದಿಲ್ಲ ಅದು ಹೆಂಗೆ ಹೋಗೋಕ್ಕಾಗ್ತೈತೆ, ಹೌದಿಲ್ಲ ರೀ? ಮತ್ತು ಹಾಗಾಗಿ ನಾವು ಸುಮ್ಮನೆ ಆದೀವಿ ರೀ. ಇಲ್ಲಾಂದ್ರೆ ನಾವು ಸುಮ್ಮನೆ ಹೋಗ್ತಿರ್ತೀವಿ ರೀ. 2 ದಿನಕ್ಕೆ ಒಂದು ದಿನ ಹೋಗಲಿಲ್ಲ ಅಂದ್ರೂ ಮರನೇ ದಿನ ಆದರೂ ಹೋಗೇ ಇರ್ತೀವಿ ನಾವು ಅಲ್ಲಿ. ಅಮ್ಮನ ಅಂಗಡಿ ಕಡೆನಾದರೂ ಹೋಗಿರ್ತೀವಿ. ಅಮ್ಮ ಮನೆಯಾಗಿದ್ರೆ ಮನೆಗಾರ ಹೋಗಿ ಅಮ್ಮಗೆ ಭೇಟಿಯಾಗಿ ಎಲ್ಲರನ್ನೂ ಭೇಟಿಯಾಗಿ ಮಾತಾಡಿಸಿ ಬಂದಿರ್ತೀವಿ ರೀ. ಇಂಥ ಟೈಮ್ ಒಳಗೆ ನಾವು ಹೋಗ್ಲಿಲ್ದಂಗೆ ಇರ್ತೀವೇನು ರೀ? ಅವ್ರು ಕರೆದ್ರೆ ಖಂಡಿತವಾಗ್ಲೂ ಹೋಗ್ತಿದ್ವಿ ನಾವು. ಅವ್ರು ಕರೆದಿಲ್ಲ ರೀ. ಅವು ಹುಡುಗರು ದರ್ಗಾಕ್ಕೆ ಹೋಗ್ಬೇಕಂತೇಳಿ ಹೋಗ್ಯಾರ ಅವರು. ಅವಾಗ ಅಲ್ಲಿ ಹೋದ್ಮೇಲೆ ಅವ್ರು ವಾಪಸ್ ಬಂದಮೇಲೆ ನಮಗೆ ಗೊತ್ತಾಗೈತೆ ರೀ. ಬಡೆ ಮೇಲೆ ಟಿ ವಿ ತೊಗೊಂಬಂದಾರ, ಭಾಳ ಚಲೋ ಐತಿ, ಪುಪ್ಪೂರ್ ಅಂತದ ಟಿ ವಿ ಐತಿ ನೋಡಿ ಖುಷಿ ಆಯ್ತು ನಮಗಂದ. ಹೌದೇನು ಚಲೋ ಆಯ್ತು ಬಿಡುವ ಟಿ ವಿ ತಂದಿದ್ದು. ಮತ್ತು ಅದು ಟಿ ವಿ ಇರ್ಬೇಕು ಮನ್ಯಾಗ, ಏನಾದರೂ ಬ್ಯಾಸ್ರ ಹೋಗತ್ತೆ. ಈಗ ಮತ್ತೇನಪ್ಪ ಅಂದ್ರೆ ಬಿಗ್ ಬಾಸ್ ಚಲೋ ಆಕತ್ತೈತಿ. ಬಿಗ್ ಬಾಸ್ ಅಂತ ನಮ್ಮ ಮನೆಯೊಳಗೆ ಎಲ್ಲರೂ ನೋಡ್ತಾರೆ. ಈಗ ಟಿ ವಿ ಬಂತಪ್ಪ ಅಂಥೇಳಿ ಖುಷಿ ಆಯ್ತು ಬಿಡು ಅಂತೇಳಿ ನಾವು ಖುಷಿ ಪಡ್ಕೊಂಡು ಸುಮ್ಮನೆ ಆದ್ವಿ. ಈಗ ಅವ್ರು ಕರೆದಿಲ್ಲ ನಾವು ಹೋಗಿಲ್ಲ ಅಂತೇಳಿ ನಮ್ಮ ತಲೆಯಾಗನೇ ಇದ್ದಿದ್ದಿಲ್ಲ ರೀ. ನಾವು ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಆಗಿದ್ರು ನಾವು. ಈಗೇನು ಹಿಂಗೆ ಕಮೆಂಟ್ ಮಾಡ್ತಾರಲ್ರಿ, ಹಂಗೆ ಸ್ವಲ್ಪ ಬೇಜಾರಾಗ್ಬಿಡ್ತೈತೆ ನಮಗೆ. ಯಾಕಂದ್ರೆ ಈಗ ನಾವು ಹೋಗ್ಬೇಕು ಮಾಡ್ಬೇಕಂತ ನಮ್ಮ ಮನಸ್ಸಿನಾಗ ಹಂಗೆ ಇರೋದಂಗೆ ಇಲ್ಲ. ನಾವು ಅವ್ರು ಕರೆದ್ರೂ ಹೋಗ್ಬಾರ್ದು ಬಿಡು, ಯಾಕೆ ಹೋಗ್ಬೇಕು ಯಾಕೆ ಬಿಡ್ಬೇಕಂತಂದು ಇರೋದೇ ಇಲ್ಲ ರೀ. ನಾವು ಯಾವಾಗಲೂ ತೆಗೆದು ಹಾಕಿಬಿಟ್ಟಿವಿ. ನಾವು ಮತ್ತು ಖುಷಿಲಿಂತ್ರನೇ ಇರ್ಬೇಕಂತೇಳಿ ಪ್ರಯತ್ನ ಪಡ್ತೀವಿ ರೀ. ಈಗ ಅದೀವ್ರಿ ನಾವು ಖುಷಿಲಿಂತ್ರ. ನೀವು ಯಾವ್ದು ಹೆಂಗೆ ಯಾಕೆ ಕಮೆಂಟ್ ಮಾಡ್ತೀರ ನಮಗೆ ಅದಾಗ ಗೊತ್ತಾಗಿಲ್ಲ ರೀ. ನನಗಂತೂ ಭಾಳ ಬೇಜಾರಾಕತ್ರಿ ಹಂಗೆ ಕಮೆಂಟ್ ನೋಡಿದ್ನಂದ್ರೆ. ಸೊ ದಯವಿಟ್ಟು ಕಮೆಂಟ್ ಮಾಡೋಕ್ಕಿಂತ ಮುಂಚೆಗನ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿರಿ. ಪೂರ್ತಿ ವೀಡಿಯೋನಾದ್ರೂ ನೋಡಿ ಕಮೆಂಟ್ ಮಾಡಿ. ನಮ್ಮ ವೀಡಿಯೋನು ನೋಡಿರಿ, ಅವ್ರ ವೀಡಿಯೋನು ನೋಡಿರಿ. ಅಂದ್ರೆ ನಿಮಗೆ ಏನಾದರೂ ಕ್ಲಿಯರಿಟಿ ಗೊತ್ತಾಗ್ತದೆ ರೀ. ಆಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿದರೆ ಯಾಕಂತೇಳಿ, ಈಗ ನಾನು ಏನೋ ಇದನ್ನು ಮಾಡಿದ್ರೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ರೀ. ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ. ಈ ಕಮೆಂಟಿನ ಬಗ್ಗೆ ಅಂತ ಇತ್ತೀಚೆಗೆ ನಾವು ಬಿಟ್ಟಿದ್ವಿ. ಅದೇನಾದರೂ ಚಲೋ ಇತ್ತಂದ್ರೆ ಅದಕ್ಕೆ ರಿಪ್ಲೈ ಮಾಡ್ತಿದ್ವಿ, ನೋಡ್ತಿದ್ವಿ, ಸುಮ್ಮನೆ ಇದನ್ನು ಮಾಡಿಬಿಡ್ತಿದ್ವಿ. ಹಂಗೇನಾದ್ರೂ ಭಾಳ ಇಂಥವೆಲ್ಲ ಕಮೆಂಟ್ ಬಂದರೆ ಬೇಡ ಬಿಡ್ರಿಪ್ಪ, ಅವತ್ತು ಇಟ್ಕೊಂಡ್ರೂ ನಮ್ಮ ತಲೆ ಇದಾಗ್ತೈತಿ. ನಮ್ಮ ವೀಡಿಯೋ ಮಾಡೋಕ್ಕೂ ಮನಸ್ಸು ಹಂಗಿಲ್ಲ, ಹಂಗೆ ಆಗ್ಬಿಡ್ತೈತೆ ಅವ್ನು ಕಮೆಂಟ್ ನೋಡಿ ಅಂತೇಳಿ. ಈಗ ಇತ್ತೀಚೆಗೆ ಅವನು ಡಿಲೀಟೂ ಮಾಡಾಕತ್ತಿದ್ವಿ ಅಂತ ಕಮೆಂಟ್ ಇಡಾಕತ್ತಿದ್ದಿಲ್ಲ ರೀ ನಾವು. ಸೊ ಹೋಲ್ಬಿಡ ಸುಮ್ಮನೆ ಆಗಿದ್ವಿ. ಈಗ ನಿನ್ನೆಲಿಂತ್ರ ಭಾಳ ಬಂದಿದ್ದು, ಮತ್ತು ಇವತ್ತು ಬೆಳಗ್ಗೆಲಿಂತ್ರನೂ ಎಷ್ಟು ಅಂತ ಹೇಳಿದ್ರೆ ಬರೀ ಕಮೆಂಟ್ ಬಂದಿದ್ದು. ನಾನು ಡಿಲೀಟ್ ಮಾಡಿ ಸಾಕಾತು. ಈ ಬೇಡ ಡಿಲೀಟ್ ಮಾಡಂಗಿತ್ತಂದ್ರೆ ಅದೇನು ಗೊತ್ತಂಗಿಲ್ಲ, ಸುಮ್ಮನೆ ವೀಡಿಯೋ ಮೂಲಕನ ಮತ್ತು ಹೇಳಿಬಿಟ್ರೆ ಆಗ್ತೈತೆ ಅಂತೇಳಿ ನಾನೀಗ ವೀಡಿಯೋ ಮೂಲಕನ ಹೇಳಾಕತ್ತೀನಿ ರೀ ನಿಮಗೆ. ಹಂಗೇನಿಲ್ಲ ರೀ, ನಾವು ಹೋಗ್ತಿದ್ವಿ ರೀ. ಅವ್ರು ಕರೆದಿದ್ರೆ ಅವ್ರು ಕರೆದಿಲ್ಲ ಅಂತಂದ ನಾವು ಸುಮ್ಮನೆ ಮನ್ಯಾಗ ಕುಂತಿದ್ರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.